ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಗೋವಿಂದಣ್ಣ. ನಮಸ್ತೆ ಅಣ್ಣ. ನಮಸ್ತೆ ವೀಕ್ಷಕರೇ. ಸಾಮಾನ್ಯವಾಗಿ ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಹಿಂದೂ ಕಲ್ಚರಲ್ಲಿ ಸೂರ್ಯ ನಮಸ್ಕಾರ ಮಾಡೋದು. ಸೊ ಯೋಗಗಳಲ್ಲೂ ಕೂಡ ಸೂರ್ಯ ಯೋಗ ಅಂತೆಲ್ಲ ಇದ್ದಾವೆ. ಅವರು ಒಂದಷ್ಟು ದೇಹಕ್ಕೆ ಕಂಪ್ಲೀಟಾಗಿ ಸೂರ್ಯ ಆಸನಗಳು ಅವು ಮಾಡೋದ್ರಿಂದ ಕಂಪ್ಲೀಟ್ ದೇಹನೂ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ, ತುಂಬಾ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಬಟ್ ಸೂರ್ಯನೇ ನಮಗೆ ಕಾಣಿಸೋ ಮೊದಲ ಒಂದು ದೇವರು ಅಂತ ಹೇಳ್ತಾರೆ. ಸ್ಪೆಷಲಿ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸೋಣ ಅಂತ ಹೇಳಿದ್ರಿ. ಸೊ ಈ ವಿಡಿಯೋದಲ್ಲಿ ದಿನಚರಿ ಒಂದು ಆಧ್ಯಾತ್ಮದ ಲೈನಲ್ಲಿ ಆಗ್ಬೋದು, ಒಂದು ಭಕ್ತಿ ಮಾರ್ಗದಲ್ಲಿ ಆಗ್ಬೋದು, ಯಾವ ರೀತಿ ದಿನ ಶುರು ಮಾಡಬೇಕು ಒಂದು ಒಳ್ಳೆಯ ಉತ್ತಮವಾದ ಜೀವನ ನಡೆಸೋದಕ್ಕೋಸ್ಕರ. ಹಣ ಇದರಲ್ಲಿ ನಮಗೆ ಸಕಲ ಸೌಭಾಗ್ಯಗಳನ್ನ ಪಡ್ಕೊಬೇಕು ಅಂದಾಗ ಸೌಭಾಗ್ಯಗಳನ್ನ ನಾವೇನೈತೋ ಭಿಕ್ಷೆ ಯಾಚನೆ ಒಳಗೆ ನಾವು ಅದನ್ನು ಸ್ವೀಕರಣೆ ಮಾಡ್ಕೊತೀವಿ. ಇದರಲ್ಲಿ ಮೊದಲನೇಗೇನೈತೆ ಪ್ರಥಮಕ್ಕೆ ಭೂಲೋಕದಲ್ಲಿ ಕಾಣೋದೇ ಸೂರ್ಯ. ಪ್ರಥಮಕ್ಕೆ ನಾವು ಎದ್ದ ತಕ್ಷಣ ಮಲಗಿದ ತಕ್ಷಣ ಸೂರ್ಯನಿಗೇನೈತೋ ಫಸ್ಟ್ ಏನೈತೆ ಎದ್ದರೆ ನಾವು ಸೂರ್ಯ ನಮಸ್ಕಾರ ಮಾಡೋಕು. ಇದರಲ್ಲಿ ಏನೈತೆ ಅವ್ರಿಗೆ ನಮಸ್ಕಾರ ಮಂತ್ರ ಗೊತ್ತಿಲ್ಲ ಅಂದರೂ ಏನೈತೆ ಸುಮ್ಮನೆ ನಮಸ್ಕಾರ ಹಾಕಿರೂ ಆಗುತ್ತೆ. ಇಲ್ಲ ಅಂತಂದರೆ ಓಂ ನಮೋ ಸೂರ್ಯಾಯ ಸಹಸ್ರ ಕಿರಣಾಯ ಮಮ ಇಷ್ಟಾರ್ಥ ಸಿದ್ಧಿಕರಾಯ ಮನೋವಾಂಛಿತ ಪೂರಾಯ ಮಮ ಕಷ್ಟ ಚೂರಾಯ ಇದರಲ್ಲಿ ಈ ಥರ ಮಂತ್ರಗಳು ಬರುತ್ತೆ. ಇದರಲ್ಲಿ ಏನೈತೆ ಇದನ್ನು ನಾವೇನು ಹೇಳ್ತೀವಿ, ಇದನ್ನು ಈ ಮಂತ್ರದಿಂದ ಏನೈತೆ ನಾವು ನಮ್ಮ ಸರ್ವ ಸೌಭಾಗ್ಯ ದೇಹಿ ಅಂತ ಕೇಳ್ಕೊಂತೀವಿ. ಈ ಮಂತ್ರ ಅನ್ನತಕ್ಕದನ್ನು ನಮ್ಮ ಎಲ್ಲದರಲ್ಲಿಗೊಂದು ಅಭಿವೃದ್ಧಿ. ನಾವು ಪ್ರಥಮಕ್ಕೆ ಸೂರ್ಯನಾರಾಯಣನೇ ನಾವು ಕೇಳ್ತೀವಿ. ಇದರಲ್ಲಿ ಓಂ ನಮೋ ಸೂರ್ಯಾಯ, ನೀನು ಸೂರ್ಯದೇವ, ಸಹಸ್ರ ಕಿರಣ ಉಳ್ಳನ, ನೀನು ಸಹಸ್ರ ಕಣ್ಣುಗಳಿಂದ ನೀನು ನೋಡ್ತೀಯ. ನಿನ್ನಿಂದ ನನ್ನ ಮನ ಏನೈತೆ ಮಮ ಅಂದರೆ ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡು. ಮತ್ತೇನೈತೆ ನಮ್ಮ ಮನ ವಾಂಛಿತ ಅಂದರೆ ನಮ್ಮ ಮನ ಇಷ್ಟ ಈಡೇರಿಸಿಗಳು, ನಾವೇನು ಬೇಡಿಕೆಗಳನ್ನ ಇರ್ತೀವೋ ಅದನ್ನು ಈಡೇರಿಸ್ರಿ ಅಂತ. ಇದನ್ನು ಏನೈತೆ ಅದನ್ನು ಸೂರ್ಯನಾರಾಯಣ ಏನೈತೆ ಅದನ್ನು ಬೇಗ ಶೀಘ್ರವಾಗಿ ಅದನ್ನು ಇದು ನಮಗೆ ಒಂದು ಆಶೀರ್ವಾದ ಫಲ ಸಿಗುತ್ತೆ. ಅದನ್ನು ನಾವೇನೈತೋ ಆ ಫಲ ಅನ್ನತಕ್ಕದ್ದು ನಾವು ಯಾವ ರೀತಿ ಅದನ್ನು ಪಡ್ಕೊಂತೀವಿ ಅಂದಾಗ ಸರ್ವ ಸೌಭಾಗ್ಯ ದೇಹಿ ಅಂತ ಕೇಳ್ತೀವಿ. ನೀನು ಕೊಡು ಅಂತ ನಾವು ಭಿಕ್ಷೆ ಯಾಚನೆ ಅಂದರೆ ಅದನ್ನೇ. ಈ ಮಂತ್ರ ಅನ್ನತಕ್ಕದನ್ನು ಉಚ್ಚಾರಣೆ ಮಾಡ್ಕೊಂಡು ನಾವು ಯಾವಾಗ ಇದನ್ನು ಸೂರ್ಯನಿಗೆ ನಮಸ್ಕಾರ ಮಾಡಿದಾಗ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲನ ಮುಳುಗುವಾಗ ಮತ್ತೇನೈತೆ ಉದಯಿಸುವಾಗ ಇವತ್ತಿನ ಕರ್ಮ, ಇವತ್ತಿನ ಕಷ್ಟ, ನಮ್ಮದು ಇವತ್ತಿನ ಜೀವನ ಇವತ್ತಿಗೆ ಕಳಿತಪ್ಪ. ಇನ್ನು ಮುಂದಿನ ದಿನ ನಮ್ಮದು ಜೀವನದೊಳಗೆ ಬೆಳಗ್ಗೆ ಎದ್ದರೆ ಸಾಲಗಾರರ ಕಾಟ, ಬೆಳಗ್ಗೆ ಯಾರಿಗೇನು ಉತ್ತರ ಕೊಡೋದು ಅನ್ನಂಗಾಗತ್ತೆ. ಬೆಳಗ್ಗೆ ಎದ್ದರೆ ಯಾವ ಮಾಟಗಾರದ ಕೈ ಸಿಗಾಕೊಂಡು ಯಾವ ನರಕ ಅನುಭವಿಸ್ತೀವೋ, ಯಾವುದನ್ನ ಕಾಯಿಲೆಗಳಿಗೆ ತುತ್ತಾಗ್ತೀವೋ, ಯಾವ ಅನಾರೋಗ್ಯಕ್ಕೆ ತುತ್ತಾಗ್ತೀವೋ ಅಂತ ಕಾಯ್ತಾ ಇರ್ತೀವಿ. ಅಂತ ಅದಕ್ಕೇನಾಯ್ತು ಬೆಳಗ್ಗೆ ಎದ್ದ ತಕ್ಷಣ ನಾವು ಸೂರ್ಯನಿಗೆ ನಮಸ್ಕಾರ ಮಾಡಿ ನಿನ್ನ ಸಹಸ್ರ ಕಿರಣಗಳಿಂದನ ನಮ್ಮ ಏನೈತೆ ಈ ರೋಗ ಬಾಧೆಗಳ್ನ ಈ ತಂತ್ರ ಮಂತ್ರಗಳಿಂದನ ನಮ್ಮ ಈ ಋಣ ಬಾಧೆಗಳಿಂದನ ನಮ್ಗೆ ಒಂದು ದಾರಿ ಸೂಕ್ಷ್ಮವಾಗಿ ತೋರ್ಸಕ್ಕಪ್ಪ ಅಂತ ನಾವು ಕೇಳ್ತೀವಿ. ಆವಾಗ ಸೂರ್ಯನಾರಾಯಣ ಎಲ್ಲಾದರೂ ಒಂದು ಇಂಥ ನಮ್ಮ ಒಂದು ಸಾನ್ನಿಧ್ಯನ ಯಾವುದೋ ಒಂದು ಪುಣ್ಯಕ್ಷೇತ್ರದೊಳಗೆ ಗುರು ಸಾನ್ನಿಧ್ಯ ತೋರಿಸ್ತಾನೆ. ಅದ್ರಲ್ಲಿ ಏನೈತೆ ಆ ಸ್ವಾಮಿ ಆವಾಗ ಕೃಪೆ ಮಾಡಿ ದಾರಿ ತೋರಿಸ್ದಾಗ ನಮಗೇನೈತೆ ಒಂದು ಗುರು ಮಾರ್ಗ ಸಿಕ್ಕಿದಾಗ ಎಷ್ಟೋ ಇವತ್ತು ಜನಗಳು ಇವತ್ತು ಅನಾಹುತಕ್ಕೆ ತುತ್ತಾಗಿ ಜೀವ ಕಳ್ಕೊಂತವ್ರೆ. ಅದಕ್ಕೋಸ್ಕರನ ಈ ಮೂಲ ಮಂತ್ರ ಅನ್ನತಕ್ಕದ್ದು ಏನೈತೋ ಓಂ ನಮೋ ಸೂರ್ಯಾಯ ಸಹಸ್ರ ಕಿರಣಾಯ ಮಮ ಇಷ್ಟಿ ಸಿದ್ಧಿಕರಾಯ ಮನೋವಾಂಛಿತ ಪೂರಾಯ ಮಮ ಕಷ್ಟ ಚೂರಾಯ ಓಂ ಹ್ರೀಂ ಶ್ರೀಂ ಸೂರ್ಯಾಯ ಸಿದ್ಧಿಗೆ. ಆಮೇಲೆ ಮಮ ಸರ್ವ ಕಾರ್ಯ ದೇಹಿ ಅಂತ ನಾವು ಕೇಳ್ಕೊಂತಿದ್ವಿ. ಈ ಕೇಳಿದಾಗ ಏನೈತೆ ನನ್ನ ಸಂಕಲ್ಪನೆ, ನನ್ನದು ಬೇಡಿಕೆದು ಅಂತ ಅವರವರು ಇದನ್ನು ನಾನು ಮಮ್ಮ ಅಂತ ನಾನು ಸೇರಿಸ್ಕೊಂಡಾಗ ಇದು ನನಗೆ ಸೇರುತ್ತೆ. ಇದು ಅವ್ರವ್ರ ಕುಟುಂಬದಲ್ಲಿ ಅವರು ಇದನ್ನು ಮಾಡಿದಾಗ ಅದೇನಾಗುತ್ತೆ ಅವ್ರ ಕುಟುಂಬಕ್ಕೊಂದು ದೇವರ ಅನುಗ್ರಹ ಸಿಗುತ್ತೆ. ನಿಮ್ಮನ್ನೇನಾದರೂ ಕೇಳಿದಾಗ, ನಿಮ್ಮನ್ನೊಂದು ಸಹಾಯ ಕೇಳಿದಾಗ ಇಷ್ಟು ಕೊಡೋಕ್ಕಾದ್ರೆ ನಿಮ್ಮ ಕೈಲಿ ಇದ್ದಿದ್ದು ಇಷ್ಟಾದರೂ ತೋರಿಸ್ತೀರ. ನೋಡಪ್ಪ ನನ್ನ ಹತ್ರ ಇಲ್ಲ ಇವತ್ತು ಇಂಥ ಕಡೆಗೆ ಹೋಗು ಅನ್ನೋದಾದ್ರೂ ತೋರಿಸ್ತೀರ. ಹೋಗಿ ಅಲ್ಲಿ ಹೋದ್ರೆ ಏನಾಯ್ತು ನಿಂಗೆ ಒಳ್ಳೇದಾಗುತ್ತೆ, ಏನಾಯ್ತು ಅಲ್ಲಿ ಹೋದ್ರೆ ನಿಂಗೆ ಏನಾಯ್ತು ಒಂದಷ್ಟು ನಿನ್ನ ಜೀವನಕ್ಕೆ ದಾರಿ ಸಿಗುತ್ತೆ ಅಂತ ಒಂದು ದಾರಿ ನಾವೇನು ಥರ ತೋರಿಸ್ತೀವಲ್ಲ ಅದೇ ಥರ ಇದೊಂದು ದಾರಿ ಮಾರ್ಗ. ಇವರು ಗುರುಗಳು ಸೂರ್ಯನಾರಾಯಣ. ಏಕೆ ಸೂರ್ಯದೇವ ಅನ್ನತಕ್ಕದ್ದು ವೀರಾಂಜನೇಯಗೆ ಒಂದು ವಿದ್ಯೆ ಕಲಿಸ್ತಂತ ಗುರು, ಅವನು ಗುರುವಾಗಿ. ಅದರಿಂದ ಏನಿದೆ ಸೂರ್ಯನಿಗೆ ಇದು
ಎಲ್ಲರೂ ಈ ಸೌಭಾಗ್ಯ ಪಡ್ಕೊಳ್ಳಿ ಅನ್ನೋದಕ್ಕೆ ಇದನ್ನು ಒಂದು ವಿಚಾರಣೆ ನಾನು ಕೊಟ್ಟಿದ್ದೇನೆ. ಈಗೇನು ನೀವು ಹೇಳಿದ್ರಿ ಮಂತ್ರ, ಈ ಮಂತ್ರನ ನಮ್ಮ ವೀಕ್ಷಕರು ಯಾರಾದರೂ ಸಾಧನೆ ಮಾಡ್ಕೋಬೋದಾ? ಇದನ್ನು ಸಾಧನೆ ಮಾಡ್ಕೊಬೇಕು ಅಂದರೆ ಇದೇ ಮಂತ್ರ ತಗೊಂಡು? ಇದೇ ಮಂತ್ರ ಅಣ್ಣ, ಇದನ್ನು ಸೂರ್ಯನಿಗೆ ಮೂಲ ಮಂತ್ರ. ಇದರಲ್ಲಿ ಸೂರ್ಯಾಯ ಚಂದ್ರಾಯ ಮಂಗಳಚಾಯ ಬುಧಚಾಯ ಗುರು ಶುಕ್ರ ಶನಿಭೋಚ ರಾಹು ಕೇತುವೆ ನಮ ಅಂತೀವಿ. ಅದು ಆದಿತ್ಯ ಆದಿ ನವಗ್ರಹಗಳನ್ನ ನಾವು ಪ್ರಾರ್ಥನೆ ಮಾಡೋದು. ಅದು ಇದರಲ್ಲಿ ಸೂರ್ಯನಿಗೆ ಮೂಲ ಮಂತ್ರ ಇದು. ಓಂ ನಮಃ ಸೂರ್ಯಾಯ ಅಂತ ಹೇಳಿ ಏನು ತಾಂತೀವೋ ಈ ಮಂತ್ರದಿಂದ ನಾವೇನೈತೆ ನಮ್ಮ ಪ್ರತಿಫಲ ಸಿಕ್ಕೇ ಸಿಗುತ್ತಾ ಇದೆ. ಇದು ಏನಂತ ಋಷಿ ಮುನಿಗಳ ಕಾಲದಿಂದ ಇದು ಬಂದಿರೋಂಥ ಪ್ರಕೃತಿ. ಇವಾಗ ಇದನ್ನ ದೀಕ್ಷೆ ಇಲ್ದಿರ ಡೈರೆಕ್ಟ್ ಇದೇ ಮಂತ್ರ ಅವರು ಅವ್ರ ಯೂಸ್ ಮಾಡ್ಕೋಬೋದಾ? ಮಾಡ್ಬೋದಣ್ಣ. ಯಾವತ್ತು ಶುರು ಮಾಡ್ಬೇಕಾಗ್ತದೆ? ಮಾಡ್ಬೇಕು ಅದನ್ನ ಸೂರ್ಯನಿಗಿಂತ ದಿನ ಇಲ್ಲ ಅಣ್ಣ. ಅವ್ನು ದಿನ ಉದ್ಭವಿಸ್ತಲೇ ಇರ್ತಾನೆ, ದಿನ ಮುಣಗ್ತಲೇ ಇರುತ್ತೆ. ಅದನ್ನ ಏನೈತೆ ರವಿವಾರದಿಂದ ಸ್ಟಾರ್ಟ್ ಮಾಡ್ಬೋದು. ಭಾನುವಾರದಿಂದನ ಆ ಮಂತ್ರೋಪದೇಶ ಮಾಡಿದರೆ ಎಲ್ಲರಿಗೂ ಅದಕ್ಕೊಂದು ಅವ್ರ ಕುಟುಂಬಕ್ಕೊಂದು ಮುಖ ಏನೈತೆ ಒಂದು ಚೇಂಜಸ್ ಕಾಣ್ತೈತಿ, ಚೇಂಜಸ್ ಬರುತ್ತೆ. ಅಲ್ಲಿ ಕಪ್ಪು ಕಲೆ ಅನ್ನತಕ್ಕದ್ದು ಏನೈತೆ ಮುಖದಲ್ಲಿ ದರಿದ್ರತೆ ಒಂದು ಎಷ್ಟೇ ದುಡಿದ್ರು ಏನೈತೆ ದರಿದ್ರತೆ ಕಾಣ್ತಾ ಇರ್ತೈತಿ. ಅಂಥದ್ದೇನೈತೆ ನೀವು ಅಲ್ಲಿ ಹೋಗ್ಲಾಡುತ್ತೆ. ಇದು ದೇವರ ಒಂದು ಅನುಗ್ರಹ. ಸೊ ಪ್ರತಿಯೊಬ್ಬರು ಇದರಲ್ಲಿ ಯಾರಾದರೂ ಆಸಕ್ತಿ ಇರೋರು ಸೂರ್ಯದ ಒಂದು ಮಂತ್ರ, ಸೂರ್ಯ ಮಂತ್ರ, ಸೊ ಇದನ್ನ ಬಳಸ್ಕೊಂಡು ಅವ್ರ ಜೀವನನ ಅವರು ಚೆನ್ನಾಗಿ ರೂಪಿಸ್ಕೋಬೋದು. ಇದು ಯಾಕೆಂದ್ರೆ ಅಣ್ಣ, ಇದು ಎಲ್ಲ ದೇವಾಲಯಗಳ್ನ ಗುಡಿ ಗೋಪುರಗಳನ್ನ ಸುತ್ತಿರು ನಮ್ಮ ಮನವರಿಕೆ ಈಡೇರ್ತಾ ಇಲ್ವ ಅನ್ನತಕ್ಕಂಥೇನಾಯ್ತು. ಇದನ್ನ ಪ್ರಥಮಕ್ಕೇನೈತೆ ಸೂರ್ಯನಿಗೇನೈತೆ ಒಂದು ಅರ್ಕೆ ಸಲ್ಲಿಸಿದಾಗ ಭಾಳ ಹೊತ್ತು. ಯಾವ ಥರ ಅರ್ಕೆ ಸಲ್ಲಿಸ್ಬೇಕು? ಇದನ್ನೇನೈತೆ ಅದೇ ನಾನು ಮಂತ್ರ ಉಪಚಾರಣೆ ಮಾಡಿನಲ್ಲ ಈ ಥರ ಇದನ್ನು ಅದನ್ನೇ ಏನೈತೆ ಬೆಳಗ್ಗೆ ಏನೈತೆ ಸೂರ್ಯನಿಗೆ ಒಂದು 5 ನಿಮಿಷ ಅದನ್ನೇ ನಾನು ಮಂತ್ರ ಅನ್ನತಕ್ಕದ್ದು ಮನಸ್ಸಿನಲ್ಲೇ ಸ್ಮರಣೆ ಮಾಡ್ಕೊಂಡು ಅವ್ರಿಗೊಂದು ಸೂರ್ಯ ನಮಸ್ಕಾರ ಹಾಕ್ಯಂಡ್ರೆ ಅವ್ರಿಗೇನೈತೆ ಒಂದಿಷ್ಟು 11 ದಿನದೊಳಗೆ ಅವ್ರಿಗೆ ಏನಂದ್ರೆ ಒಂದು ಪರಿಫಲ ಸಿಕ್ಕೇ ಸಿಗುತ್ತೆ. ಅದು ಯಾಕೆಂದರೆ ರಾವಣ ಅವನು ಏನೈತೆ ಸೂರ್ಯ ದೇವನಿಗೆ ಅರ್ಕೆ ಕೊಟ್ಟಾನೆ. ಇದರಲ್ಲಿ ಕರ್ಣನೂ ಅವನು ಅರ್ಕೆ ಕೊಟ್ಟಿದ್ದಾನೆ. ಈಗ ಸೂರ್ಯನಿಗೆ ಅರ್ಕೆ ಕೊಡ್ದಿಲ್ದಾದ್ರೆ ಯಾರೂ ಇಲ್ಲ. ಯಾಕೆಂದರೆ ಪ್ರಥಮ ದೇವಗಳನ್ನ ಕಾಣೋದಕ್ಕೆ ಮುಂದೆ ನಿನ್ನೆ ಕಾಣ್ತೀವಿ ನಾವು. ಅದಕ್ಕೇನೈತೆ ನಿನ್ನ ಮುಖಾಂತರ ನಾವೈತೆ ಅಲ್ಲಿ ಕಾಣ್ತೀವಿ ಅನ್ನೋದು ಅದನ್ನೇ. ಇದರಲ್ಲಿ ಕವಿ ಕಾಣೋದೇನೈತೆ ಗುರು ಕಾಂಡ ಅನ್ನಂಗೆ ಋಷಿ ಮೂಲ, ನದಿ ಮೂಲ, ಗುರು ಮೂಲ ಯಾರೂ ತಿಳಿಸಲ್ಲ. ಇದು ಈ ಒಂದೊಂದು ಮೂಲಗಳನ್ನ ನಾವೇನಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಅಂದರೆ, ಇವರಲ್ಲಿ ಮನೇಲಿ ದಿನ ಎದ್ದೇನೈತೆ ಯಾವ ಟೈಮಲ್ಲಿ ಅಂತ ಎದ್ದೇಳ್ತಾರೆ ಅವರು. ಬೆಳಗ್ಗೆ ನಾವು ಎದ್ದೇಳೋಕಲ್ಲ ಎದ್ದೇಳೋ ಕಾಲ ಅಂತಾರೆ. ಯಾವ ಟೈಮಲ್ಲಿ ಎದ್ದು ತಕ್ಷಣ ಸೂರ್ಯನ ನೋಡ್ತಾರೋ ಆ ಟೈಮಲ್ಲಿ ಅದು ಮಾಡ್ಕೊಬೋದಣ್ಣ. ಸೂಪರ್. ಸೊ ವೀಕ್ಷಕರು, ಇದೊಂದು ಚಿಕ್ಕದಾಗಿ ಇದ್ದರೂ ಇದ್ರದ್ದು ಬೆನಿಫಿಟ್ ಐತೆ. ಯಾಕಂದರೆ ಸೂರ್ಯ ನಮಸ್ಕಾರ, ಸೂರ್ಯಕ್ಕೆ ದೇವರಿಗೆ ಸಂಬಂಧಪಟ್ಟಂತೆ ಆ ಒಂದು ಮಂತ್ರವನ್ನು ಕೊಟ್ಟಿದ್ದಾರೆ. ಇದನ್ನು ಸಾಧನೆ ಮಾಡ್ಕೊಳ್ಳೋರಿಗೆ ಇದು ಆಪ್ಷನ್ ಇದೆ, ಮಾಡ್ಕೋಬೋದು. ಅದು ಬಿಟ್ಟು ರೆಗ್ಯುಲರಾಗಿ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಮನೆಯಲ್ಲಿ ಯಾವಾಗಲೂ ಇದ್ದಿದ್ದೆ, ಎಲ್ಲರಿಗೂ ಏನೋ ಒಂದು ಇರುತ್ತೆ. ಪ್ರತಿಯೊಂದನ್ನು ಸೂರ್ಯನ ದೇವನಿಗೆ ತಿಳಿಸಿ ಆ ಕೆಲಸಗಳ ಕಾರ್ಯಗಳಲ್ಲಿ ಅವ್ರಿಗೆ ಶ್ರದ್ಧೆಯಿಂದ ಒಂದು ಪೂಜೆ ಮಾಡಿಕೊಂಡು ಮುಂದೆ ಹೋಗೋದ್ರಿಂದ ಆ ಒಂದು ಪ್ರೇಯರ್ ನಮ್ಮ ಜೀವನಕ್ಕೆ ಅಭಿವೃದ್ಧಿ ತಂದುಕೊಡುತ್ತೆ, ಇಲ್ಲ ಆಶೀರ್ವಾದ ಮಾಡುತ್ತೆ ಅಂತೇಳಿ ಹೇಳ್ಬೋದು. ಸೊ ಇದ್ರ ಬಗ್ಗೆ ಚಿಕ್ಕದೊಂದು ಮಾಹಿತಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಗೋವಿಂದರಾಜು ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗ್ತೀನಿ. ನಮಸ್ಕಾರ. ನಮಸ್ತೆ ವೀಕ್ಷಕರೇ.